ನಾನು ಅದಕ್ಕೆ ಹೇಳಿದ್ದಲ್ಲ, ಇನ್ನು 1 ತಿಂಗಳಲ್ಲಿ ಮದುವೆ ಅಂದರೆ. ನೋಡೋ, ನಾನು ಹೇಳಿದ ಮೇಲೆ ಮುಗೀತು. 1 ತಿಂಗಳಲ್ಲಿ ನಿಶ್ಚಿತಾರ್ಥ ಮದುವೆ ಎಲ್ಲ ಮುಗಿಬೇಕು. ಗಂಡ ಹೆಂಡತಿ ಸೇರಿಕೊಂಡು ಅದು ಏನು ಮಾಡ್ತೀರೋ ಮಾಡಿ. ಅಜ್ಜಿ, ಏನ್ ಮಾಡ್ತಾ ಇದ್ದೀರಾ ನೀವು? ಮಾತಾಡಬೇಡ. ಆರ್ತಿ ಅವರೇ, ನಿಮ್ಮ ಮಗ ಆದಿ ಏನೇನು ಮಾಡ್ತಿದ್ದಾನೆ ಗೊತ್ತಾ? ನೀವು ಆಶೀರ್ವಾದ ಮಾಡಿದ್ರಲ್ಲ, ಅವನು ರಾಜಕೀಯದಲ್ಲಿ ದೊಡ್ಡ ಲೀಡರ್ ಆಗೋದಕ್ಕೆ ಹೊರಟಿದ್ದಾನೆ. ಅದು ನನ್ನ ವಿರುದ್ಧ. ನಮ್ಮ ಅಪೋಸಿಷನ್ ಪಾರ್ಟಿಯವರು ತಂದೆ ವಿರುದ್ಧ ಮಗನ ಎತ್ತು ಕಟ್ಟಿ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. ಇದರಿಂದ ಮುಂದೆ ಏನ್ ಬೇಕಾದ್ರೂ ಆಗ್ಬೋದು. ಎಲ್ಲದಕ್ಕೂ ನೀವು ಪ್ರಿಪೇರ್ ಆಗಿರ್ಬೇಕಾಗತ್ತಷ್ಟೇ. ಏನು ಮಾತಿನರ್ಥ? ಈ ಮನೆಯಲ್ಲಿ ಶತ್ರುಗಳು ಯಾರು, ಮಿತ್ರರು ಯಾರು, ಮನೆ ಒಳಗಿನವ್ರು ಯಾರು, ಹೊರಗಿನವ್ರು ಯಾರು ಒಂದು ಗೊತ್ತಾಗ್ತಿಲ್ಲ. ಮನೆ ಒಳಗೆ ಇದ್ಕೊಂಡು ಮುಖವಾಡ ಹಾಕೊಂಡು ಓಡಾಡ್ತಿದಾರಲ್ಲ, ಅವ್ರನ್ನ ಹೇಗೆ ಜಡ್ಜ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀವೇನು ಯೋಚನೆ ಮಾಡಬೇಡಿ. ಅವ್ನು ನಿಮಗೆ ರಾಜಕೀಯ ಬರೋದು ಇಷ್ಟ ಇಲ್ಲ ಅಂತಂದ್ರೆ ಹೇಳಿಬಿಡಿ. ಅವನ ಹತ್ರ ನಾನು ಮಾತಾಡ್ತೀನಿ, ಕನ್ವಿನ್ಸ್ ಮಾಡ್ತೀನಿ ಬರಬೇಡ ಅಂತ. ನೀವು ಹಾಗೆ ಹೇಳಿದ್ರೆ ಅವನು ಒಪ್ಪಿಡ್ತಾನ? ಒಂದು ವೇಳೆ ಒಪ್ಪಿದ್ರೂ ಏನು ಪ್ರಯೋಜನ ಇಲ್ಲ. ಅದರಿಂದ ಇನ್ನಷ್ಟು ಪ್ರಾಬ್ಲಮ್ ಶುರುವಾಗುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ? ನೀವು ಅವನ ಹತ್ರ ಹೋಗಿ ರಾಜಕೀಯಕ್ಕೆ ಹೋಗಬೇಡ ಅಂತ ನಾನು ಹೇಳಿದೆ ಅಂತ ಅವನ ಹತ್ರ ಹೇಳಿದ್ರೆ, ಅವನದನ್ನು ತಪ್ಪಾಗಿ ತಿಳ್ಕೊಂಡು ಹೆಂಡ್ತಿನ ಇಟ್ಕೊಂಡು ಆಟ ಆಡ್ತಿದ್ದಾನೆ ಅಂತ ನನ್ನ ಬಗ್ಗೆನೇ ತಪ್ಪಾಗಿ ಯೋಚನೆ ಮಾಡ್ತಾನೆ. ನೀವು ಹಾಗೆ ಅನ್ಕೋಬೇಡಿ. ನೀವು ಹೇಳಿದ್ರಿಂದ ನಾನು ಅವನ ಹತ್ರ ಏನೂ ಹೇಳಲ್ಲ. ನಾನು ಹೇಳಿದೆ ಅಂತ ಹೇಳಿದ್ರು ಸರಿ, ಹೇಳಿಲ್ಲ ಅಂತ ಹೇಳಿದ್ರು ಸರಿ, ಅವ್ನು ಹಾಗೆ ಯೋಚನೆ ಮಾಡೋದು. ಮನೆ ಹೊರಗಡೆ ಇದ್ಕೊಂಡು ನನ್ನ ವಿರುದ್ಧ ಹೋರಾಟ ನಡೆಸಿದ್ರೆ ಓಕೆ. ಆದರೆ ಮನೆ ಒಳಗಿದ್ಕೊಂಡು ನನ್ನ ವಿರುದ್ಧ ಕೆಲಸ ಮಾಡಿದ್ರೆ ನನ್ನ ವರ್ಚಸ್ಸಿಗೆ ಧಕ್ಕೆ ತಂದಾಗಲ್ವಾ? ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ವಾ? ಇಷ್ಟು ದಿನ ನಾನು ಕಾಪಾಡ್ಕೊಂಬಂದಿರೋ ಹೆಸರು, ಗೌರವ ಇದೆಲ್ಲ ಮಣ್ಣುಪಾಲಾಗೋದಿಲ್ವಾ? ಅದೆಲ್ಲ ಬಿಡಿ. ಮನೆ ಮಗನನ್ನ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದವನು ನಾಳೆ ಕ್ಷೇತ್ರದ ಸಮಸ್ಯೆನ ಹೇಗೆ ಕಂಟ್ರೋಲ್ ಮಾಡ್ತೀಯಾ ಅಂತ ಯಾರಾದರೂ ನನ್ನ ಕ್ವಶನ್ ಕೇಳಿದ್ರೆ ನಾನು ಹೇಗೆ ಆನ್ಸರ್ ಮಾಡಲಿ? ನೀವು ಅದಕ್ಕೆ ಯೋಚನೆ ಮಾಡಬೇಡಿ. ಇದಕ್ಕೆ ಪರಿಹಾರ ಸ್ವಾತಿ ಅಜ್ಜಿನೇ ಕೊಟ್ಟಿದ್ದಾರೆ. ಏನ? ಅಜ್ಜಿ ಪರಿಹಾರ ಕೊಟ್ಟಿದ್ದಾರಾ? ಹೌದು ಸರಿ ಅವರೇ. ಇನ್ನು 1 ತಿಂಗಳಲ್ಲಿ ಎಂಗೇಜ್ಮೆಂಟ್ ಮಾಡಬೇಕಂತೆ, ಜೊತೆಗೆ ಮದುವೆನೂ ಮುಗಿಸ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ? ನೀವು ಹೇಳಬೇಕಾಗಿತ್ತು ಆಗಲ್ಲ ಅಂತ. ನಾನು ಹೇಳಿದೆ ಸೂರ್ಯ ಅವರೇ, ಅದೇನೋ ಅಧಿಕ ಆಷಾಢ ಅಂತೆ. ಇನ್ನು 2 ತಿಂಗಳ ಆಷಾಢ ಮುಗಿದ ಮೇಲೆ ಶುಭ ಕಾರ್ಯಗಳನ್ನ ಮಾಡೋ ಹೋಗಿಲ್ಲ ಅಂತೆ. ಅದಕ್ಕೆ ಆದಷ್ಟು ಬೇಗ ಆರ್ಯ ಮತ್ತು ಸ್ವಾತಿನ ಮದುವೆ ಮುಗಿಸ್ಬಿಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದಿ ಇಲ್ಲಿರೋದಕ್ಕೆ ಕಾರಣ ಅಜ್ಜಿ ತಾನೆ. ಮದುವೆ ಕಾರ್ಯ ಎಲ್ಲ ಮುಗಿದ ಮೇಲೆ ನಾವು ಹೇಳ್ತಾ ಇದ್ರು ಅವನಾಗೆ ಮನೆ ಬಿಟ್ಟು ಹೋಗ್ತಾನೆ. ಇನ್ನೇನು ನೀವು ಅಂದ್ಕೊಂಡ ಹಾಗೆ ಎಲ್ಲ ಸಮಸ್ಯೆಗೂ ಸೊಲ್ಯೂಷನ್ ಸಿಗುತ್ತೆ. ನೀವು ಹೇಳ್ತಿರೋದೇನು? ಆದಷ್ಟು ಬೇಗ ಶುಭ ಕಾರ್ಯನ ಮುಗಿಸ್ಬಿಡ್ಬೇಕು ಅಂತ. ಅದು ಹೇಗೆ ಸಾಧ್ಯ ಆರ್ತಿವ್ರೆ? ನಮಗೆ ಮೊದಲೇ ಬಂಧು ಬಳಗ ಜಾಸ್ತಿ, ಅವ್ರನ್ನೆಲ್ಲ ಕರಿಬೇಕು. ಅವ್ರನ್ನೆಲ್ಲ ಕರೀದು ಹೇಗೆ ಬೇಗ ಮುಗಿಸ್ಬಿಡೋದಕ್ಕಾಗುತ್ತೆ? ಮನ್ಸಿದ್ರೆ ಮಾರ್ಗ. ಮಾಡಬೇಕು ಅಂತ ಅನ್ಕೊಂಡ್ರೆ ಗುಡ್ಡನ್ನು ಕಡ್ಡಿ ಹಾಕಿ ಕಾಣಿಸುತ್ತಂತೆ. ಅದಕ್ಕೆ ನಾಳೆ ಪುರೋಹಿತರನ್ನ ಕರೆಸ್ತಾ ಇದ್ದೀನಿ. ನಿಶ್ಚಿತಾರ್ಥ ಮತ್ತೆ ಮದುವೆ ಡೇಟನ್ನು ಫಿಕ್ಸ್ ಮಾಡಿಬಿಡೋಣ. ನೀವೆಲ್ಲೂ ಹೋಗಬೇಡಿ.
ಪ್ಲೀಸ್ ಕಣೋ, ನನ್ನ ಮಾತು ಕೇಳು. ಇವತ್ತು ನೀನೆಲ್ಲೂ ಹೋಗ್ಬೇಡ ಕಣೋ. ಪುರೋಹಿತರು ಬರೋ ಟೈಮ್ ಆಯ್ತು. ಫಂಕ್ಷನ್ ಮುಗಿಸ್ಕೊಂಡು ಹೋಗೋ. ಅಯ್ಯೋ ಪುರೋಹಿತರು ಬಂದ್ರೆ ಬರ್ತಾರೆ ಬಿಡಮ್ಮ. ಅದು ಅಲ್ಲದೆ ಮದುವೆ ಆಗೋ ನಾವು ನಾನಿದ್ದೇನ್ ಮಾಡ್ಲಿ? ಆದಿತ್ಯ, ನೀನು ನಿಮ್ಮ ಮನೆ ದೊಡ್ಡ ಮಗ ಕಣೋ. ನೀನಿಲ್ಲ ಅಂದ್ರೆ ಸ್ವಾತಿ ಅಜ್ಜಿ ಬೇಜಾರು ಮಾಡ್ಕೋತಾರೆ. ಇದು ಒಳ್ಳೆ ಚೆನ್ನಾಗಿದೆಲ್ಲ. ಅಜ್ಜಿ ಬೇಜಾರ್ ಮಾಡ್ಕೊಂತಾರೆ ಅಂತ ಅವ್ರ ಜೊತೆಗೆ ನಾನ್ ಬಿಡಕ್ಕಾಗತ್ತಾ? ಅದು ಅಲ್ಲದೆ ನಾನು ಈ ಮನೆ ಮಗಲ್ಲ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ ನೋಡು. ಈ ಶುಭ ಕಾರ್ಯಕ್ಕೆ ಇಲ್ದೇ ಇರೋನೆಲ್ಲ ಮಾತಾಡಿ ಕಲ್ಲು ಹಾಕ್ಬೇಡ ನೀನು. ನನ್ನ ಮೇಲೆ ಗೌರವ ಮರ್ಯಾದೆ ಇದ್ರೆ ಎಲ್ಲೂ ಹೋಗದೆ ಇದೇ ಮನೇಲಿ ಇರಬೇಕು ಅಷ್ಟೇ. ನಾನು ಈಗಲೇ ಸ್ಟೇಷನ್ಗೆ ಬರ್ತೀನಿ. ಅವ್ರಿಗೆ ಅಲ್ಲೇ ಇರೋದಕ್ಕೆ ಹೇಳಿ. ಆರ್ಯ, ನಿನ್ನ ಎಂಗೇಜ್ಮೆಂಟ್ ಡೇಟೇ ಫಿಕ್ಸ್ ಮಾಡ್ತಿರೋದು ಇವತ್ತು. ನೀನೇ ಇಲ್ಲ ಅಂದ್ರೆ ಹೇಗೋ? ಹಾಗಲ್ಲ ಡ್ಯಾಡಿ, ಸ್ಟೇಷನಿಂದ ಕಾಲ್ ಬಂದಿತ್ತು, ಅರ್ಜೆಂಟಾಗಿ ಬರಲೇಬೇಕಂತೆ. ಏನಪ್ಪ ಮನೆಯಲ್ಲಿ ಕಾರ್ಯ ಇಟ್ಕೊಂಡು ಅರ್ಜೆಂಟಾಗಿ ಹೋಗ್ಬೇಕು ಅಂತಿಲ್ಲ. ಏನಂತ ಕೆಲಸ? ಅಜ್ಜಿ, ಅದು ನಿಮಗೆ ಅರ್ಥ ಆಗಲ್ಲ. ಏನೂ ಅರ್ಥ ಆಗಲ್ಲ. ಶುಭ ಕಾರ್ಯ ಟೈಮಲ್ಲಿ ಡ್ಯೂಟಿ ಹೊಡ್ಕೊಂಡು ನಿಂತಿದ್ಯಲ್ಲ. ಪುರೋಹಿತರು ಬರೋವರೆಗೂ ನೀನು ಇಲ್ಲೇ ಇರಲೇಬೇಕು. ಎಲ್ಲೂ ಹೋಗೋ ಹಾಗಿಲ್ಲ. ಎಂಗೇಜ್ಮೆಂಟ್ ಡೇಟು ಮದುವೆ ಡೇಟು ಫಿಕ್ಸ್ ಆದ್ಮೇಲೆ ಬೇಕಾದ್ರೆ ಹೋಗು. ಅಮ್ಮ, ಅದು ಹಾಗಲ್ಲ. ಸ್ಟೇಷನಿಂದ ಕಾಲ್ ಬಂದಿತ್ತು, ಯಾವುದೋ ಹುಡುಗಿ ಕಿಡ್ನಾಪ್ ಆಗಿದ್ದಾಳಂತೆ. ಅಷ್ಟೇ ಅಲ್ಲ, ಇನ್ನೊಂದು ಯಾವುದೋ ಕೇಸ್ ಬಂದಿತ್ತು. ಯಾವುದೋ ಬಡ್ಡಿ ವ್ಯವಹಾರ ವಿಷಯದಲ್ಲಿ ಹೊಡೆದಾಡ್ಕೊಂಡಿದ್ದಾರಂತೆ. ಸೀರಿಯಸ್ ಇಂಜುರೀಸ್ ಆಗಿದೆ. ನಾನು ಅರ್ಜೆಂಟಾಗಿ ಹೋಗ್ಲೇಬೇಕಮ್ಮ. 10 ನಿಮಿಷ ಕಣೋ, ಪುರೋಹಿತರು ಬಂದ್ಬಿಡ್ತಾರೆ. ಮುಗಿಸ್ಕೊಂಡು ಹೊರಟ್ಬಿಡೋ. ಇಲ್ಲ ಡ್ಯಾಡ್, ನಾನು ಈಗಲೇ ಹೋಗ್ಬೇಕು. ಅದು ಅಲ್ಲದೆ ಕಮಿಷನರ್ ಸ್ಟೇಷನ್ಗೆ ಫೋನ್ ಮಾಡಿ ವಿಚಾರಿಸಿದಾರಂತೆ. ಈಗ ಹೋಗದೆ ಇದ್ರೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ನನ್ನ ವೈಯಕ್ತಿಕ ಸಂಭ್ರಮಕ್ಕಿಂತ ಈಗ ನನ್ನ ಡ್ಯೂಟಿನೇ ಮುಖ್ಯ. ನೀವೇ ಹೇಳ್ತಿದ್ರಲ್ಲ ಡ್ಯಾಡ್, ಸರ್ಕಾರದ ಕೆಲಸನ ದೇವ್ರ ಕೆಲಸ ಅಂತ ಪಾಲಿಸ್ಬೇಕು ಅಂತ. ಅದಕ್ಕೆ ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ. ಆರ್ಯ ಪ್ಲೀಸ್. ಇವತ್ತು ಮಾತ್ರ ಅಲ್ಲ, ನಾನು ಯಾವತ್ತೂ ಡ್ಯೂಟಿಗೆ ಹೋಗ್ಬೇಕಾದ್ರೆ ನನ್ನ ತಡಿಬೇಡ. ನನ್ನ ಫಸ್ಟ್ ಪ್ರಿಫರೆನ್ಸ್ ನನ್ನ ಡ್ಯೂಟಿನೇ. ಯಾಕೆಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಪುರೋಹಿತರು ಬರೋ ಅಷ್ಟೊತ್ತಿಗೆ ನಾನು ಬಂದ್ಬಿಡ್ತೀನಿ, ಸರಿನಾ? ಬರ್ತೀನಿ. ಏ ಆರ್ಯ, ಆರ್ಯ ನೋಡ್ದಮ್ಮ, ನಿನ್ ಮುದ್ದಿನ ಮಗ ಡ್ಯೂಟಿ ಅಂತ ಹೇಗೆ ಹೊಟ್ಬಿಟ್ಟ. ಏನಕ್ಕೂ ಬಾರ್ದಿರೋ ನಾನು ಇಲ್ಲೇ ಇದ್ದೀನಿ. ಯಾವ ನ್ಯಾಯನಮ್ಮ? ಅವನೇನಕ್ಕೆ ಹೋದ ಅನ್ನೋ ಕಾರಣ ಹೇಳ್ತಾ ತಾನೆ. ಪುರೋಹಿತರು ಬರೋಷ್ಟ್ರಲ್ಲಿ ಬಂದ್ಬಿಡ್ತಾನೆ ಬಿಡು. ಆ ನಂಬಿಕೆ ನನಗಿಲ್ಲ. ಅವ್ನ್ ಬರೋದು ಮೋಸ್ಟ್ಲಿ ಸಂಜೆ ಆಗ್ಬೋದು. ಆದಿ, ಆಯ್ತಮ್ಮ, ಸರಿ. ಆ ಪರಶುರಾಮ ತಂದೆ ವಾಕ್ಯನ ಪರಿಪಾಲನೆ ಮಾಡ್ದಂತೆ, ನಾನು ನಿನ್ ವಾಕ್ಯನ ಪರಿಪಾಲನೆ ಮಾಡ್ತೀನಿ. ಇವತ್ತು ಇಷ್ಟು ಜಾಗ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಸರಿನಾ? ಏನ್ ಶಾಸಕರೇ, ಚೆನ್ನಾಗಿದ್ದೀರೋ? ಏನ್ ಸಾರ್, ಇಂಥ ಘಟನೆ ನಡೆದೋಯ್ತಲ್ಲ. ನೀವ್ MLA ಆಗಿರೋ ಕ್ಷೇತ್ರದಲ್ಲಿ ಒಂದು ಹುಡುಗಿಗೆ ರಕ್ಷಣೆ ಇಲ್ದಂಗ ಆಗೋಯ್ತು. ಛೇ 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 ಛೇ. ಬರೀ ಜನರ ಪ್ರತಿನಿಧಿ ಅನ್ಸ್ಕೊಂಡ್ರೆ ಸಾಲದು, ಅವ್ರನ್ನ ಕಾಪಾಡೋ ಜವಾಬ್ದಾರಿನೂ ಇರಬೇಕು. ಬಲ್ಲ ಶಾಸಕರೇ? ಓಹೋ ಹೋ 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 ಹೋ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳದೆ ಮರ್ತ್ಬಿಟ್ಟಿದ್ನಲ್ಲ ಸರ್. ನೀವ್ MLA ಆಗಿರೋ ಕ್ಷೇತ್ರದಲ್ಲಿ ಒಂದು ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ. ಆದ್ರೂ ಶಾಸಕರ ಮನೆಯಲ್ಲಿ ಸಂಭ್ರಮ. ಸೂಪರ್ ಆಗಿದೆಲ್ಲ ಬ್ರೇಕಿಂಗ್ ನ್ಯೂಸ್. ಇನ್ಫಾರ್ಮೇಶನ್ ಕೊಡ್ಲಾ? ಚಕ್ರಿ, ನೀನ್ ಹೇಳದ್ ಕೇಳ್ತಾ ಇದ್ರೆ ನಾನು ನಿನ್ ಜೊತೆನೆ ಇರ್ಬೇಕು ಅನ್ಸ್ತಾ ಇದೆ. ಸಖತ್ ಮಜಾ ಇರುತ್ತೆ ಕಣೋ ನಿನ್ ಜೊತೆ ಇದ್ರೆ.
ಯಾರೋ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಸರ್. ದಯವಿಟ್ಟು ನನ್ನ ಮಗಳನ್ನ ಹುಡುಕೊಡಿ ಸರ್. ಸ್ವಾಮಿ ನಮ್ಗಿರೋಳು ಒಬ್ಳೆ ಮಗಳು ಸ್ವಾಮಿ. ಅವಳಿಲ್ಲ ಅಂದ್ರೆ ಖಂಡಿತ ನಾವು ಬದುಕಿರಲ್ಲ. ಹೇಗಾದ್ರೂ ಮಾಡಿ ಹುಡ್ಕೊಡಿ, ನಿಮ್ ಕಾಲಿ ಬೇಕಾದ್ರೆ ಮಾಮ ಏನ್ ಮಾಡ್ತಾ ಇದ್ದೀರಾ? ನಿಮ್ಮಂತವ್ರ ಕಷ್ಟಗಳನ್ನ ಸ್ಪಂದಿಸಕ್ಕೆ ನಾವಿರೋದು. ನಿಶ್ಚಿಂತೆ ಆಗಿರಿ, ನಿಮ್ಮ ಮಗಳು ಎಲ್ಲ ಇದ್ರು ನಾವು ಹುಡ್ಕೊಂಡು ಕರ್ಕೊಂಡ್ ಬರ್ತೀವಿ. ಅವಳು ಯಾವಾಗಿಂದ ಕಾಣೆ ಆಗಿದ್ದಾಳೆ? ಬೆಳಗ್ಗೆ ಕಾಲೇಜಿಗಂತ ಹೊರಟೋಗಿದ್ಲು. ಸಂಜೆ ಮನೆ ಬರ್ಬೇಕಾದ್ರೆ ಯಾರೋ ಹೇಳ್ಕೊಂಡು ಹೋಗಿದಾರಂತೆ. ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ಸರ್ ಮನೆಗೆ ಮಗಳು ಬಂದಿಲ್ಲ ಅಂತ ಕಾಯ್ತಾ ಇರುವಾಗ ಅವ್ರ ಸ್ನೇಹಿತೆ ಬಂದು ಹೇಳಿದಾಗಲೇ ಸರ್ ಗೊತ್ತಾಗಿದ್ದು. ನಮಗ್ ದಿಕ್ಕೆ ತೋಚಂಗ್ ಆಗೋಯ್ತು ಸರ್. ಈ ಬಡವ್ರ ಮೇಲೆ ಕರುಣೆ ಇಟ್ಟು ನಮ್ಮ ಮಗಳನ್ನ ಹುಡ್ಕೊಡಿ ಸರ್, ನಿಮ್ ಕೈ ಮುಗಿತೀನಿ. ರೀ ಗೋವಿಂದಪ್ಪ, ಇದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೇನ್ರಿ? ಹ್ಞೂ ಸರ್, ಎಲ್ಲ ಕಲೆಕ್ಟ್ ಮಾಡ್ತಾ ಇದೀವಿ. ಸದ್ಯಕ್ಕೇನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕಂಪ್ಲೇಂಟ್ ಅದು ಇದಂದ್ರೆ ಪಾಪ ಒಂದು ಹುಡುಗಿ ಜೀವನ ಹಾಳಾಗುತ್ತೆ. ಯಾರು ಕಿಡ್ನಾಪ್ ಮಾಡಿದ್ದಾರೆ, ಎಲ್ಲಿದ್ದಾರೆ, ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಏನ್ ಸರ್ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅಂತಿದ್ದೀರಾ? ಮತ್ತೆ ನಮ್ಮ ಮಗಳು? ನಿಮ್ಮ ಮಗಳಿಗೆ ಏನೂ ಆಗಲ್ಲ, ನಿಶ್ಚಿಂತೆ ಆಗಿರಿ. ಈ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡ್ರೆ ನಾಳೆ ಅದು ಕೇಸ್ ಆಗುತ್ತೆ. ಆಮೇಲೆ ಕೋರ್ಟು ಅಲ್ಲಿ ಇಲ್ಲಿ ಅಂತ ಸುಮ್ಮನೆ ಅಲಿಬೇಕಾಗತ್ತೆ. ಮೊದಲೇ ಜನರುಗಳು ಹೇಗೆ ಮಾತಾಡ್ತಾರೆ ಅಂತ ನಿಮ್ಗೆ ಗೊತ್ತು ತಾನೆ. ರೀ ಗೋವಿಂದಪ್ಪ, ಇವ್ರು ಹೇಳಿಕೆ ತಗೊಂಡು ಕಳಿಸಿ. ಸರಿ ಸರ್. ನಮಸ್ಕಾರ ಸರ್. ಏನ್ರಿ ಇದು? ರೀ ಗೋವಿಂದಪ್ಪ, ಮೊದಲು ಫಸ್ಟ್ ಏಡ್ ಮಾಡಿ. ಸರ್ ಆವಾಗಲಿಂದ ಹೇಳ್ತಿದ್ದೀನಿ, ನಾನು ಮಾತೇ ಕೇಳ್ತಿಲ್ಲ ಸರ್. ಯಪ್ಪ ಏನ್ರಿ ನಿಮಗೆ ಬುದ್ಧಿ ಬೇಡವಾ? ಟ್ರೀಟ್ಮೆಂಟ್ ತಗೊಂಡ್ ಬರಕ್ಕಾಗಲ್ವಾ? ರಕ್ತ ಹೀಗೆ ಸುರಿತಾ ಇದೆ. ಸರ್ ನೀವೇನಾದ್ರು ನಮ್ಮನ್ನು ಕಾಪಾಡಿಲ್ಲ ಅಂದ್ರೆ ನಮ್ಮ ಹೆಂಡತಿ ಮಕ್ಕಳೆಲ್ಲ ಇಷ್ಟ ಕೂಡ ಸತ್ತೈತಿ ಸರ್. ನೀವೇ ಕಾಪಾಡಬೇಕು ಸರ್. ಮೊದಲು ಅದೇನಾಯ್ತು ಅಂತ ಹೇಳಿ. ಏನಂತ ಹೇಳಿ ಸರ್? ಕಷ್ಟ ಅಂತ ಸಾಲ ಮಾಡಿದೆ ಸರ್, ಸಾಲ ತೀರ್ಲಿಲ್ಲ ಸರ್. ಒಂದಕ್ಕೆ 4 ಬಡ್ಡಿ ಕಟ್ಟಿದ್ದೀನಿ ಸರ್. ಒಂದು ಮಾತನ್ನ ನೋಡಿ ಸರ್ ಹೆಂಗ್ ಹೊಡೆದಿದ್ದೇನೆ. ನೀವೇ ಬಂದು ಕಾಪಾಡಬೇಕು ಸರ್, ಇಲ್ಲಾಂದ್ರೆ ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಇಷ್ಟ ಕೂಡ ತೊಟ್ಟೈತಿ ಸರ್. ಯಾರಿಗೆ ಗೋವಿಂದಪ್ಪ ಅದು? ಬಡ್ಡಿ ವ್ಯವಹಾರ ಮಾಡ್ಕೊಂಡು ಜನರಿಗೆ ಹೊಡೆದು ಬಡ್ದು ಮಾಡ್ತಿರೋದು? ನನ್ನ ಜೊತೆ ಬನ್ನಿ. ಸರ್ ಇವರೇ ಮಾಡಿದ ಆಕ್ಸಿಡೆಂಟ್. ನೀವೇನೇ ಡ್ರೈವ್ ಮಾಡ್ತಿದ್ದು? ಹೌದು ಸರ್, ಆದ್ರೆ ಅದೇನಾಯ್ತಂದ್ರೆ ಸಾಕು ಮಾತು, ನಡೀರಿ ಸ್ಟೇಷನ್. ಸರ್ ಅದು ಹಾಗಲ್ಲ ಸರ್, ಅವ್ರಿಗೇನು ಆಗ್ಲಿಲ್ಲ. ಅದು ಅಲ್ಲದೆ ನಾನೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು. ಮೇಜರ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೊಂದ್ಸಲ ಈಗ ಆಗದೆ ಇರೋ ಹಾಗೆ ನಾನು ಕೇರ್ಫುಲ್ ಆಗಿ ಡ್ರೈವ್ ಮಾಡ್ತೀನಿ. ಎಲ್ರು ಹೀಗೆ ಮಾತಾಡೋದು, ನಡೀರಿ ಸ್ಟೇಷನ್ಗೆ. ಸರ್ ಪ್ಲೀಸ್ ಸರ್, ಅದು ಹಾಗಲ್ಲ ಸರ್. ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ನಾನು ಅವ್ರನ್ನ ನೋಡ್ಕೊಳ್ತೀನಿ. ಹಿಂಗೆ ಮಾತಾಡೋದು ಅಟೆಂಪ್ಟ್ ಮಾಡೋದಂತ ಕೇಸ್ ಹಾಕ್ತೀನಿ. ಯಾಕೆ ಸರ್ ಕೇಸ್ ಹಾಕ್ತೀರಾ? ಆಕ್ಸಿಡೆಂಟ್ ಅಂತ ಯಾರು ಹೇಳಿದ್ದು? ನಾನು ಸ್ಕಿಡ್ ಆಗಿ ಬಿದ್ದೆ. ನನ್ನ ಫ್ರೆಂಡ್ ಹಿಂದೆನೆ ಬರ್ತಿದ್ರು, ಇವರೇ ನನಗೆ ಹಾಸ್ಪಿಟಲ್ಗೆ ಸೇರಿಸಿದ್ದು. ನೀವು ಮಾತಾಡ್ತಾ ನೋಡಿದ್ರೆ ಫ್ರೆಂಡ್ಸ್ ತರ ಕಾಣ್ತಿಲ್ವಲ್ಲ? ಯಾರು ಹೇಳಿದ್ದು? ಬನ್ನಿ ಹೋಗಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅಲ್ಲ, ಬಾ ಹೋಗು ಅಂತ ಹೇಳಿದ್ರೆ ಮಾತ್ರ ಫ್ರೆಂಡ್ಸ್ ಅಂತ. ನಾನು ಇವಳು ಹೀಗೆ ಮಾತಾಡೋದು. ಅಷ್ಟಕ್ಕೂ ನಾನು ನಿಮಗೆ ಕಂಪ್ಲೇಂಟ್ ಕೊಟ್ನಾ? ಇಲ್ಲ ತಾನೆ? ಮತ್ತೆ ಹೇಗೆ ಅರೆಸ್ಟ್ ಮಾಡ್ತೀರಾ? ನಿಮ್ಮಿಷ್ಟ. ಥ್ಯಾಂಕ್ ಯು ಸೋ ಮಚ್ ನನ್ನ ಸೇವ್ ಮಾಡಿದ್ದಕ್ಕೆ. ಆಕ್ಚುಲಿ ನಂದೇ ತಪ್ಪು. ನಾನು ಇಯರ್ಫೋನ್ಸ್ ಹಾಕೊಂಡು ಕಾರ್ ಡ್ರೈವ್ ಮಾಡ್ತಾ ಇದ್ದೆ. ನಾನು ನೀವು ಬರೋದನ್ನ ನೋಡ್ಲೇ ಇಲ್ಲ. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಬಿಡಿ. ಆಕ್ಚುಲಿ ನನಗೆ ಜೀವನೇ ಹೋದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಐ ಆಮ್ ವೆರಿ ಸಾರಿ. ನಾವಿಬ್ರು ಫ್ರೆಂಡ್ಸ್ ಆಗೋಣ, ಏನಂತೀರಾ? ಹಾಗಾದ್ರೆ ನೀವಿನ್ನೂ ನನ್ನ ಫ್ರೆಂಡ್ ಆಗಿಲ್ಲ. ಒಂದ್ ನಿಮಿಷ ಹೇಳಿ. ಇನ್ಸ್ಪೆಕ್ಟರ್, ಹೆದರ್ಕೊಳ್ತೀನಿ ಅಂತ ಅನ್ಕೊಂಡ್ಯಾ? ನೀನು ಹಾಗೆ ಅಂದೆ ತಾನೆ? ಹೋಗೇ ಬಾರೆ ಅಂತ ಕರೆದ್ಯಾ? ಇಲ್ವಲ್ಲ? ಅದು ಓಕೆ ಫ್ರೆಂಡ್ಸ್. ಓಕೆ ಓಕೆ ಬಾ, ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಏನೋ ನಿನಗೆ ಬಡ್ಡಿ ಕಟ್ಟದಲ್ದೆ ನಿನ್ ಕೈಲಿ ಓದೇ ತಿನ್ಬೇಕು ಅವ್ರು. ಬಡ್ಡಿ ವ್ಯವಹಾರ ಮಾಡ್ತೀನೋ ಬಡ್ಡಿ ಮಗನೆ. ಬಡ್ಡಿ ಬಿಸ್ನೆಸ್ ಮಾಡಕ್ ನಿನ್ನ ಹತ್ರ ಲೈಸೆನ್ಸ್ ಇದೆಯಾ? ಸರ್ ಅದು ಸೈಡ್ ಬನ್ನಿ ಮಾತಾಡೋಣ. ಏನೋ ಮಾತಾಡೋದು? ಹೀಗೆ ಪೊಲೀಸವ್ರಿಗೆ ಲಂಚ ಕೊಟ್ಟು ಕೊಟ್ಟು ಎಷ್ಟು ಜನರ ರಕ್ತ ಹೀರಿದ್ಯಾ? ಇವನಿಗೆ ಎಷ್ಟೋ ಕೊಟ್ಟಿದ್ಯಾ ಸಾಲ? 1 ಲಕ್ಷ ಸರ್. ಸರ್ ಸುಳ್ಳು ಹೇಳ್ತಿದ್ದಾರೆ ಸರ್. ನನಗೆ ಕೊಟ್ಟಿರೋದೇ 30,000 ಸರ್. 30,000? 30,000ಕ್ಕೆ ಬಡ್ಡಿ ಚಕ್ರ ಬಡ್ಡಿ ಅಂತ ಎಷ್ಟು ಸುಲಿಗೆ ಮಾಡಿದ್ಯಾ? ಸರ್ ಇದುವರೆಗೂ ಒಂದು ಪೈಸೆನೂ ಕೊಟ್ಟಿಲ್ಲ ಸರ್. ಅವ್ನು ಸುಳ್ಳು ಹೇಳ್ತಿದ್ದಾನೆ ನಿಮ್ಗೆ. ಸರ್ 90,000 ರೂಪಾಯಿ ಬರೀ ಬಡ್ಡಿನೇ ಕಟ್ಟಿದ್ದೀನಿ ಸರ್. ನನ್ನ ಜಮೀನ್ ಪತ್ರ ಎಲ್ಲ ಅವ್ರ ಮಾಡಿಕೊಂಡಿದ್ದಾರೆ ಸರ್. ಅವ್ರ ಹತ್ರ ಪತ್ರ ಕಿತ್ಕೊಂಡಿರೋದು ಅಲ್ದೆ ಇವ್ರಿಗೆ ಹೊಡಿತ್ಯಾ? ಸರ್ ದೇವರನ್ನ ನಾನು ಹೊಡೆದಿಲ್ಲ ಸರ್. ಅವ್ರಿಗೆ ಸುಳ್ಳು ಬೊಗಳ್ಬೇಡ. ಸ್ಟೇಷನ್ ಕರ್ಕೊಂಡೋಗಿ ಬೆಂಡತ್ತಿದ್ರೆ ಸತ್ಯ ಆಚೆ ಬರುತ್ತೆ. ಬಡವ್ರು ಅಂದ್ರೆ ಏನ್ ತಿಳ್ಕೊಂಡಿದ್ಯೋ? ಬಿಟ್ಟಿ ಬಿದ್ದಿದ್ದಾರೆ ಅನ್ಕೊಂಡಿದ್ಯಾ?
ಮನೇನ ಸರ್ಚ್ ಮಾಡಿ ಯಾರ್ಯಾರ ಮನೆ ಮಟ್ಟ ಲೆಕ್ಕಪತ್ರ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗತ್ತೆ. ಸರ್ 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 ಪ್ಲೀಸ್ ಸರ್ ನನ್ನ ಮಾತು ಕೇಳಿ ಸರ್. ನನ್ನ ಹತ್ರ ಯಾವ ಪತ್ರಗಳು ಇಲ್ಲ ಸರ್. ಪ್ಲೀಸ್ ಸರ್ ಸೈಡಿಗೆ ಬನ್ನಿ ಸರ್, ಮಾತಾಡೋಣ ಸ್ವಲ್ಪ. ಬಂದ್ರೋ ಸರ್ 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 ಸರ್ಚ್ ಎಲ್ಲೋಗಿ ಸರ್ ಪ್ಲೀಸ್ ಸರ್, ಯಾವ ಡಾಕ್ಯುಮೆಂಟ್ಸ್ ಇಲ್ಲ. ಸೈಲೆಂಟ್ ಆಗಿರ್ಬೇಕು, ಇಲ್ಲಾಂದ್ರೆ ಎತ್ತ ಹಾಕೊಂಡೋಗಿ ರಿಪೇರಿ ಮಾಡ್ತೀನಿ. ಒಂದು ನಿಮಿಷ. ಪುರೋಹಿತ್ರೆ, ಏನಾಗಿದೆ? ಆಗಲಿಂದ ಲೆಕ್ಕ ಹಾಕ್ತಾನೆ ಇದ್ದೀರಲ್ಲ. ನೀವು ಹೇಳಿದ ಡೇಟಿಗೆ ಯಾವುದೇ ಮುಹೂರ್ತ ಸಿಗ್ತಾ ಇಲ್ಲ. ಮೊದಲು ನಿಶ್ಚಿತಾರ್ಥದ ಡೇಟ್ನ ಫಿಕ್ಸ್ ಮಾಡಿ, ಆಮೇಲೆ ಮದುವೆ ಲೇಟ್ ಆದರೂ ತೊಂದರೆ ಇಲ್ಲ. ಅದು ಹೇಗಾಗುತ್ತೆ? ನಾನು ನೆನ್ನೆನೆ ಹೇಳಿಲ್ವಾ ಮದುವೆ ಈ ತಿಂಗಳಲ್ಲೇ ಆಗಬೇಕು ಅಂತ? ಪುರೋಹಿತ್ರೆ, ಮೊದಲು ಮದುವೆ ಡೇಟ್ ನೋಡಿ, ಆಮೇಲೆ ನಿಶ್ಚಿತಾರ್ಥ ಡೇಟ್ ನೋಡಿರಂತೆ. ನೋಡಿ ನೋಡಿ ಅಜ್ಜಿ, ನೀವು ಹೇಳಿದ ದಿನ ಯಾವುದೋ ಮುಹೂರ್ತ ಅಡ್ಜಸ್ಟ್ ಆಗ್ತಾ ಇಲ್ಲ. ಮೊದಲು ನಿಶ್ಚಿತಾರ್ಥ ಮಾಡ್ಕೊಳ್ಳಿ, ಆಮೇಲೆ ಮದುವೆ ದಿನ ಗುರ್ತು ಮಾಡಿಕೊಡ್ತೇನೆ. ಅಮ್ಮ, ಪುರೋಹಿತರು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಮೊದಲು ನಿಶ್ಚಿತಾರ್ಥ ಮುಗಿಸ್ಬಿಡೋಣ, ಆಮೇಲೆ ಮದುವೆ ದಿನ ನೋಡಿದ್ರಾಯ್ತು. ಸರಿ ಸರಿ ಪುರೋಹಿತ್ರೆ, ಮೊದಲು ನಿಶ್ಚಿತಾರ್ಥ ದಿನ ಗುರ್ತು ಹಾಕಿ. ಸರ್, ಇನ್ನು 3 ದಿನಕ್ಕೆ ನಿಶ್ಚಿತಾರ್ಥ ಮಾಡ್ಬೋದು. ನೀವೆಲ್ಲರೂ ಒಪ್ಪಿಗೆ ಕೊಟ್ಟರೆ ದಿನ ಗುರ್ತು ಮಾಡಿಕೊಡ್ತೀನಿ. ಸೂರ್ಯ ಅವರೇ, ಪುರೋಹಿತರು ಹೇಳಿದ್ದೆ ನಾನು ಎಂಗೇಜ್ಮೆಂಟ್ ಮಾಡಿಬಿಡೋಣ. ಸರಿ, ಹಾಗೆ ಮಾಡೋಣ. ಅಜ್ಜಿ ಏನಂತಾರೆ ಏನೋ? ನಂದು ಒಪ್ಪಿಗೆ ಇದೆ. ನಿಮಗೂ ಒಪ್ಪಿಗೆ ಆದ್ರೆ ನಮಗೂ ಒಪ್ಪಿಗೆ. ನನಗೆ ಒಪ್ಪಿಗೆ ಇಲ್ಲ. ಏಯ್, ಏನು ಹೇಳ್ತಿದ್ಯಾ ನೀನು? ಏನಾಗಿದೆ ನಿಂಗೆ? ಏನು ಎತ್ತ ಅಂತ ಕೇಳಬೇಡಿ. ನನಗೆ ಈ ಸದ್ಯಕ್ಕೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಷ್ಟೇ. ಮದುವೆ ಆಗೋದು ಬೇಡ ಕಣೋ, ಎಂಗೇಜ್ಮೆಂಟ್ ಮಾಡ್ಕೊ, ಆಮೇಲೆ ನಿಧಾನವಾಗಿ ಮದುವೆ ಮಾಡ್ಕೊಂಡ್ರೆ ಆಯ್ತು. ನಾನು ಅದನ್ನೇ ಹೇಳ್ತಿರೋದು, ಎಂಗೇಜ್ಮೆಂಟ್ ತಡವಾಗಲಿ ಅಂತ. ಇದೇನಪ್ಪ ಇದು? ಇದ್ದಕ್ಕಿದ್ದ ಹಾಗೆ ಮದ್ವೆ ಬೇಡ ಅಂದ್ರೆ ನನ್ನ ಮೊಮ್ಮಗಳ ಗತಿ ಏನು? ಅಜ್ಜಿ, ನಾನು ಹೇಳ್ತಿರೋದು ಸ್ವಾತಿನ ಮದುವೆ ಆಗಲ್ಲ ಅಂತಲ್ಲ, ಸ್ವಲ್ಪ ಟೈಮ್ ಬೇಕು ಅಂತ ಕೇಳ್ತಿದ್ದೀನಿ. ಈಗ ಸಡನ್ ಆಗಿ ಬೇಡ ಅಂದ್ರೆ ಹೇಗೋ? ಯಾಕೆ ಬೇಡ ಅಂತ ಕಾರಣ ಹೇಳು. ಓ, ಮತ್ತೆ ಈಗ ನೀನು ಬೇಡ ಅಂತ ಇರೋದಕ್ಕೆ ಕಾರಣ ಏನು ಹೇಳು. ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇದು ನನ್ನ ಮೊಮ್ಮಗಳ ಭವಿಷ್ಯ. ಈಗ ನನ್ನ ಏನು ಕೇಳಬೇಡಿ ಅಂತ ಹೇಳ್ತಿದ್ದೀನಲ್ವ. ನೀನು ಯಾಕೆ ಅಂತ ಹೇಳ್ದೆ ಇದ್ರೆ ಈ ಮನೆಯಲ್ಲಿ ಒಂದು ತೊಟ್ಟು ನೀರು ಕುಡಿಯಲ್ಲ, ಉಪವಾಸ ಇರ್ತೀನಿ. ಯಾಕೋ ಈಗ ಹಠ ಮಾಡ್ತಾ ಇದ್ಯಾ? ಎಂಗೇಜ್ಮೆಂಟ್ ಯಾಕೆ ಬೇಡ? ಕಾರಣ ಕೊಡೋರಿಗೆ. ಕೇಳಿ ಕೇಳಿ, ಪಾಪ ಒಂದು ಹೆಣ್ಣು ಹುಡುಗಿ ಜೀವನ ಹಾಳಾಗ್ತಿದೆ ಇಲ್ಲಿ. ಯಾಕೆ ತಮ್ಮಯ್ಯ, ಯಾಕೆ ಬೇಡ ಅಂತಿದ್ಯಾ? ಅದು ನನಗೆ ಪ್ರಮೋಷನ್ ಸಿಗ್ತಿದೆ. ಸೊ ಇಂಥ ಟೈಮಲ್ಲಿ ಮದುವೆ ನಿಶ್ಚಿತಾರ್ಥ ಅಂತ ರಜಾ ಹಾಕೋದಕ್ಕಾಗಲ್ಲ. ಅದಕ್ಕೆ ಸದ್ಯಕ್ಕೆ ಮದುವೆ ಬೇಡ ಅಂತ ಹೇಳಿದೆ. ಏಯ್ ಆರ್ಯ, ಕಮಿಷನರ್ ಹತ್ರ ನಾನು ಮಾತಾಡ್ತೀನಿ ಕಣೋ. ನಿನ್ನ ಪ್ರಮೋಷನ್ ಮಿಸ್ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ದಯವಿಟ್ಟು ಎಂಗೇಜ್ಮೆಂಟಿಗೆ ಒಪ್ಕೊಳ್ಳೋ. ಬೇಡ ಡ್ಯಾಡಿ, ನೀವು ಯಾರಿಗೂ ಫೋನ್ ಮಾಡೋ ಅವಶ್ಯಕತೆ ಇಲ್ಲ.
ನೀವೇ ಹೇಳ್ತಿದ್ರಿ ಅಧಿಕಾರನ ಪರ್ಸನಲ್ ಯೂಸ್ಗೆ ಬಳಸ್ಕೊಳ್ಬಾರ್ದು ಅಂತ. ಅಧಿಕಾರನ ಮಿಸ್ಯೂಸ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಮತ್ತೆ ಮದುವೆ ವಿಷಯದಲ್ಲಿ ನನಗೇನು ಬಲವಂತ ಮಾಡಿಬಿಡಿ ಪ್ಲೀಸ್. ಹಾಗೆ ಇನ್ನೊಂದು ವಿಷಯ, ನಾನಾಗಿ ಏನೋ ಹೇಳೋ ತನಕ ಮದುವೆ ಬಗ್ಗೆ ಮುಂದುವರೆದಕ್ಕೆ ಹೋಗ್ಬಿಡಿ.